ರುದ್ರ ರುದ್ರೇಗೌಡ ಈ ರಣರಂಗವನ್ನೇ ಗೆದ್ದ ಈ ರುದ್ರೇಗೌಡಕ್ಕೆ ಯಾವ ಭಯವೂ ಇಲ್ಲ. ಬರುವ ರೇಷನ್ ಕಾಳನ್ನು ಬೇರೆ ಕಡೆ ಎತ್ತಿ ಹಾಕಿ ಹೆಚ್ಚಿನ ಲಾಭ ಪಡೆದರು ನನ್ನನ್ನು ಈ ಊರಿನಲ್ಲಿ ಕೇಳೋರು ಯಾರು ಇಲ್ಲ. ಸರ್ಕಾರ ಕೊಡುವ ಸಂಬಳ ಸಾಲದಕ್ಕೆ ಕೆಲವು ಕುಣ್ಣಿಗಳು ನನ್ನ ಕೈ ವಶವಾಗಿದ್ದಾರೆ. ಬಸವಂತ, ಹೋದ ವರ್ಷ ಮಾರುತೇಶ್ವರನ ಜಾತ್ರೆಯಲ್ಲಿ ನಿನ್ನ ಎತ್ತುಗಳು ಪ್ರಥಮ ಸ್ಥಾನ ಪಡೆದಿರಬಹುದು. ಆದ್ರೆ ಈ ವರ್ಷ ನನ್ನ ಎತ್ತುಗಳು ಪ್ರಥಮ ಸ್ಥಾನ ಬರೋ ಹಾಗೆ ಮಾಡುದಿತ್ರ ನನ್ನ ಹೆಸರು ರುದ್ರೇಗೌಡನೇ ಅಲ್ಲ. ಕಿತಾಪತಿ ಕಿತಾಪತಿ, ಏನು ನನ್ನಿಂದ ಏನು ಕೆಲಸ ಬೇಕಾಗಿದ್ರಿಪ್ಪ? ನಿನಗೇನು ಗೊತ್ತೇ ಇಲ್ಲ. ಈ ವರ್ಷ ಜಾತ್ರೆ ನಿಮಿತ್ತವಾಗಿ ವರ್ಷದ ಎತ್ತುಗಳ ಸ್ಪರ್ಧೆಯಲ್ಲಿ ನನ್ನ ಎತ್ತುಗಳು ಪ್ರಥಮ ಸ್ಥಾನ ಬರಬೇಕು. ಅದಕ್ಕೆ ಏನಾದರೂ ಒಂದು ಒಳ್ಳೆ ಉಪಾಯ ಹೇಳು. ನಾವೊಂದು ಐಡಿಯಾ ಕೊಡ್ತೇವ್ರಿ, ಅಷ್ಟು ಮಾಡಿದೇವ್ರಿ, ಗ್ಯಾರಂಟಿ ಸಕ್ಸಸ್ ಆಕೈತಿ. ಅದೇನು ಉಪಾಯ ಅಂತ ಬೇಗ ಹೇಳಬೇಕಾಗತ್ತೆ. ನೀವು ಇಷ್ಟು ಗಡಬಡ ಮಾಡೋದಿಲ್ಲ, ನಮ್ಮ ಎತ್ತುಗಳು ಸೋಲೋದು ಗ್ಯಾರಂಟಿ. ಸುಮ್ಮನೆ ತಲೆ ಮಾಡಬೇಡ, ಅದೇನಂತ ಉಪಾಯ ಬೇಗ ಹೇಳ. ಕೂಲ್ ಡೌನ್ ಮಾಮ, ಕೂಲ್ ಡೌನ್. ತಡ್ಕೊಳ್ಳಿ, ಅಷ್ಟೇ ಗಡಬಡ ಮಾಡಾಕತ್ತೀರಿ. ಸುಡುವ ಅನ್ನದಾಗ ಕೈ ಹಾಕಿದ್ರಿ ಅಂದ್ರೆ ಅದು ಸೂಸ ಕೈ ಊದುದಾಕೈತೆ. ಮಾಡಿದ್ದ ಅಡಿಗೆ ಆದಿ ಹೊಟ್ಟಿ ತುಂಬ ತಿಂದಿವಿ ಅಂದ್ರೆ ಹೊಟ್ಟಿಗೂ ಹಿತ ಆಗತ್ತಿ, ಕಣ್ಣಿಗೂ ತಂಪಾಕತಿ. ಏನಾಯ್ತು ತಲೆ ಹರಟೆ ಮಾತು? ನನಗೆ ಅರ್ಥ ಆಗೋ ತರ ತಿಳಿಸಿ ಹೇಳ. ಏನ್ ದೊಡ್ಡ ವಿಷಯ ಬಿಡ್ರಿ ಅಪ್ಪ. ಬಸವಂತಪ್ಪನ ಎತ್ಗಳು ತಿನ್ನೋ ಮುಸ್ರಿಯಾಗ ವಿಷ ಹಾಕಿಬಿಟ್ನ ಅಂದ್ರೆ ಅವನು ಬದುಕಿನ ಬಂಡಿ ಚಿಂದಿ ಚಿತ್ರಾನ್ನ ಆಗಿ ಹೋಗತ್ ನೋಡ್ರಿ ಅಪ್ಪ. ಶಬಾಷ್ ಕಿತಾಪತಿ, ಶಬಾಷ್. ಬಸವಂತ, ಇನ್ನು ಮುಂದೆ ನಾನು ಸೋಲಿಲ್ಲದ ಸರ್ಕಾರ. ಬಸವಂತ, ಹೋದ ವರ್ಷ ನಿನ್ನ ಎತ್ತುಗಳು ಗೆದ್ದಿರಬಹುದು, ಆದರೆ ಈ ಸಾರಿ ಎತ್ತುಗಳು ಗೆಲ್ಲೋದೇ ಖಂಡಿತ. ಗೌಡ್ರ ನೀವು ಎಷ್ಟು ಖುಷಿ ಪಡಬೇಡ್ರಿ ಅಪ್ಪ. ಯಾಕೋ ಕಿತಾಪತಿ? ಆಸೆ ದುಃಖಕ್ಕೆ ಮೂಲ ಆಕೈತ್ರಿಪ್ಪ. ಬೇಗನೆ ಹೋಗಿ ಆ ಕೆಲಸ ಮಾಡಿ ಮುಗಿಸೋಣ ನಡ್ರಿ. ಆ ಕೆಲಸಕ್ಕೆ ಸಮನಾದವರು ಯಾರು? ಯಾಕಿಟ್ಟು ತಲೆ ಕೆಡಿಸ್ಕೋತೀರಿ ಅಪ್ಪ? ಊರಾಗ ಇಂಥವು ಎಷ್ಟು ಮನೆ ಮುರಿದಿಲ್ಲ ನಾನು. ಒಂದು ಮನೆಗೆ ಎಷ್ಟು ಇದೇನು ದೊಡ್ಡ ಕೆಲಸ ನನಗೆ. ಮುಂದೊಂದು ದಿವಸ ಆ ಕೆಲಸ ಮಾಡೋದೇನು ದೊಡ್ಡದೇನ್ರಿ ನನಗೆ. ಶಬಾಷ್ ಕಿತಾಪತಿ, ಶಬಾಷ್. ನಾನು ನಿನಗೆ ತಿಂಗಳಿಗೆ 50,000 ಹಣ ಕೊಡುತ್ತಿದ್ದೆ. ಆದ್ರ ಇನ್ನು 25,000 ಸೇರಿಸಿ 75,000 ಕೊಡ್ತೀನಿ. ಈಗಲಾದ್ರೂ ಸಂತೋಷ ತಾನೆ? ಒಳ್ಳೆ ಖುಷಿ ರೀ ಅಪ್ಪ. ಒಂದು ಮನೆಗೆ 75,000 ಅಂದ್ರೆ ಇನ್ನ ಮುಂದೆ ನಾವು ಸಾವಿರಾರು ಮನೆ ಮುರಿದೈತಿ. ತಲಾ ಒಂದೊಂದು ಮನೆಗೆ 75 ಅಂದ್ರೆ ಇಂಥದೊಂದು ಐಡಿಯಾ ಎಲ್ಲರಿಗೂ ಕೊಟ್ಕೋತ ಕಂಡಾಪಟ್ಟಿ ದುಡ್ಡು ಮಾಡ್ಬೋದು ನೋಡ್ರಿಪ್ಪ. ದುಡ್ಡು ಮಾಡ್ಬೋದು. ಏನ್ಲೇ ಅದು ಗುಸಗುಸು? ಏನಿಲ್ರಿ ಅಪ್ಪ, ಅದಾಡ್ರಿ ಬಸವಂತಪ್ಪನ ಎತ್ಕೊಳ್ಳೋ ಬಗ್ಗೆ ವಿಚಾರ ಮಾಡಾಕತ್ತೀನ್ರಿ. ನೀವು ಎಷ್ಟು ದುಡ್ಡು ಕೊಡ್ತೀರ ಅಂದ್ರೆ ನಮಗೆ ದಿಗಲ್ ಬಡ್ದಂಗಾಗಿತ್ತು ಅಲ್ರಿಪ್ಪ. ದಿಗಲ್ ಬಡ್ದಂಗಾಗಿತ್ತು. ಬರೇ ಸಂತೋಷ ಪಟ್ಟೆ ಆಗೋದು ಹೇಳಿದ ಕೆಲಸ ಮಾಡಿದ್ರ 50,000 ಹಣ, 10 ಎಕರೆ ಹೊಲ, 5 ತೊಲೆ ಬಂಗಾರ ಕೊಡ್ತೀನಿ. ಯಪ್ಪ ಶಿವನ
ಖರೆ ಹೇಳ್ರಿ ಅಪ್ಪ ನೀವು ರೊಕ್ಕ ಕೊಡುದು ಸಂದೇಹವೇ ಬೇಡ ಕಿತಾಪತಿ. ಆಗ್ಲಿ ಅಪ್ಪ ಗೌಡ್ರ ಆಗ್ಲಿ. ಇನ್ನು ಮುಂದೆ ನೋಡ್ರಿ ತಾಂತ್ರಿಕ ಕಿತಾಪತಿಯ ಕೈ ಚಳಕ. ಹಾ ಆಗಲಿ. ನನ್ನ ಗೆಳೆಯ ಬೆಂಗಳೂರಿನಿಂದ ಬರುತ್ತಿದ್ದಾನೆ. ನೀನು ಇದ್ದರೆ ಕಷ್ಟ. ಈಗಲೇ ಹೋಗಿ ಅವನಿಗೆ ಕುಡಿಯಲು ವ್ಯವಸ್ಥೆ ಮಾಡು. ಆಗ್ಲಿ ಅಪ್ಪರ ಆಗ್ಲಿ. ಇಂಥ ಕೆಲ್ಸಕ್ಕ ನಾ ಈ ಊರಾಗ ಎತ್ತಿದ ಕೈ ರೀ ಅಪ್ಪ, ಎತ್ತಿದ ಕೈ. ಹಿಂಗ್ ಹೋಗಿ ಹಂಗ ಅವನಿಗೆ ಈ ಊರಿನ ದಾರು ತರಬೇಡ, ಹೈ ಕ್ಲಾಸ್ ತೆಗೆದುಕೊಂಡು ಬಾ. ನಾ ಇಲ್ಲೇ ಬಬ್ಲಾದಿಗೆ ಹೋಗಿ ಬರ್ಬೇಕಂದಿನಿ. ಹೈ ಕ್ಲಾಸ್ ಹೈ ಕ್ಲಾಸ್ ನಮ್ಗೇನಾಗ್ಬೇಕಾಯ್ತು ಅವನ ಜೋಡಿ ನಾನು ಅಂತ ತೊಗೊಂಬರ್ತೀನಿ. ಈಗ ಬಂದೆಯಾ? ಹೌದು ಗೌಡ್ರಿ, ಈಗ ಬಂದೆ. ಅದೇನೋ ಕಿತಾಪತಿಯನ್ನು ಬೈದು ತರಲು ಕಳಿಸಿದರಲ್ಲ, ಏನದು? ಏನಿಲ್ಲ ವಿಶ್ವ, ಅದೇ ನನ್ನ ದಿನ ಇದೆಯಲ್ಲ ಬ್ರ್ಯಾಂಡ್ ವಿಷಯ ಹೇಳುತ್ತಿದ್ದೆ. ಅಷ್ಟರಲ್ಲಿ ನೀನು ಬಂದೆ. ನಿನಗೆ ದಣಿವಾಗಿರಬೇಕು, ಸ್ವಲ್ಪ ವಿಶ್ರಾಂತಿ ತೆಗೆದುಕೋ. ನನಗೆ ದಣಿವಾಗಿಲ್ಲ ಗೌಡ್ರಿ. ಎಲ್ಲಿ ನಿಮ್ಮ ತಂಗಿ ಕಾಣ್ತಾ ಇಲ್ಲ? ಇನ್ನು ಬೆಂಗಳೂರಿಂದ ಬಂದಿಲ್ಲವೇ? ಇಲ್ಲ ವಿಶ್ವ, ಇನ್ನೂ ಬಂದಿಲ್ಲ. ಅವಳ ಪರೀಕ್ಷೆ ಮುಗಿದಿದೆ ಎಂದು ಪತ್ರ ಬರೆದಿದ್ದಾಳೆ. ಎಷ್ಟೊತ್ತಿಗೆ ಬರ್ಬೋದು? ಹೌದೇ, ಬರಲಿ ಬಿಡಿ. ಅಗೋ ಬರುತ್ತಿದ್ದಾಳೆ ನೋಡಿ ಗೌಡ್ರಿ. ಆರಾಮ ತಂಗಿ, ಈಗ ಬಂದೆಯಾ? ಹೌದಣ್ಣ, ಈಗ ಬಂದೆ. ಚೆನ್ನಾಗಿದೆ. ನಮ್ಮ ಪರೀಕ್ಷೆ ಎಲ್ಲ ಹೇಗಾಯ್ತು? ಚೆನ್ನಾಗಿದ್ದೀನಣ್ಣ. ನಿಮ್ಮ ಆಶೀರ್ವಾದದಿಂದ ಪರೀಕ್ಷೆ ಎಲ್ಲ ಕೂಡ ತುಂಬಾ ಚೆನ್ನಾಗಿ ಬರ್ತಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಣ್ಣ? ನಾನು ಚೆನ್ನಾಗಿದ್ದೇನಮ್ಮ. ನಿನ್ನ ಪ್ರಯಾಣ ಸುಖವಾಗಿತ್ತು ತಾನೇ? ನನ್ನ ಪ್ರಯಾಣ ಸುಖವಾಗಿತ್ತು. ಇವರು ಯಾರು ಎಂದು ನನಗೆ ತಿಳಿಲಿಲ್ಲ. ಇವನು ನನ್ನ ಆಪ್ತ ಸ್ನೇಹಿತ ವಿಶ್ವ ಅಂತ. ಅದಿರಲಿ, ನಿನಗೆ ದಣಿವಾಗಿರ್ಬೇಕು, ವಿಶ್ರಾಂತಿ ತೆಗೆದುಕೋ ಹೋಗು. ಆಯ್ತು ಅಣ್ಣ. ಏನು ಗೌಡ್ರಿ, ನಿಮ್ಮ ತಂಗಿಯನ್ನು ಚಿಕ್ಕವಳಿದ್ದಾಳೆ ನೋಡಿದ್ದೇನು, ಈಗ ಎಷ್ಟೊಂದು ದೊಡ್ಡವಳಾಗಿದ್ದಾಳೆ. ಅದೇನು ಇಲ್ಲ ವಿಶ್ವ, ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಂದೆ ತಾಯಿಗಳು ಕಳ್ಕೊಂಡು ಅನಾಥರಾದೆವು. ಅಂದಿನಿಂದ ಇಂದಿನೊಳಗೂ ನಾನೇ ಅವಳಿಗೆ ಸರ್ವಸ್ವವಾಗಿದ್ದೇನೆ. ಯಾವುದೇ ಕಾರಣಕ್ಕೂ ಅವಳ ಮನಸ್ಸನ್ನು ನೋಯಿಸೋದಿಲ್ಲ. ಓಹೋ, ಈಗ ಆ ವಿಷಯ ಅದು ನನಗೆ ಗೊತ್ತಿರಲಿಲ್ಲ. ನನ್ನನ್ನು ಕ್ಷಮಿಸಿ ಗೌಡ್ರಿ. ನನ್ನನ್ನು ಬರ ಹೇಳಿದ ಕಾರಣವೇನು? ಅದೇನು ಇಲ್ಲ ವಿಶ್ವ, ಈ ಊರ ಮಾರುತೇಶ್ವರ ಜಾತ್ರೆಗೆ ನೀನು ಇರಲಿ ಅಂತ ಬರಲು ಹೇಳಿದ್ದೆ. ಗೌಡ್ರ, ಮುಂದಿನ ಕಾರ್ಯಕ್ರಮ ಏನು ಮಾಡ್ತಿರೋ? ಮುಂದಿನ ಕಾರ್ಯಕ್ರಮ ನೋಡ್ಕೋತಿರೋ? ಇಂದು ಬೇಡ ಕಿತಾಪತಿ, ಇನ್ನೊಂದು ದಿನ ನೋಡಿಕೊಳ್ಳೋಣ. ಈಗ ಮೊದಲು ಪಂದ್ಯದ ಬಗ್ಗೆ ಗಮನ ಕೊಡೋಣ. ಪಂದ್ಯದ ಗೆಲುವಿನ ಬಗ್ಗೆ ಗಮನ ಕೊಡೋಣ. ವಿಶ್ವ, ನನಗೆ ಸ್ವಲ್ಪ ತೋಟದಲ್ಲಿ ಕೆಲಸವಿದೆ, ನಾನು ಹೋಗಿ ಬರ್ತೀನಿ. ನೀನು ಇಲ್ಲೇ ಮನೆಯಲ್ಲಿ ವಿಶ್ರಾಂತಿ ತೆಗೆದುಕೋ. ಬರ್ತೀನಿ. ನೋಡ್ಯಾನು. ಹೋಗು ರುದ್ರೇಗೌಡ, ಹೋಗು. ನಾನು ಅಂದುಕೊಂಡಂತೆ ಇಂದು ನಿನ್ನ ಮನೆ ಕಾಲಿಟ್ಟಿರುವೆ. ಇನ್ನು ಮುಂದೆ ನನ್ನಾಟ ಶುರು ಮಾಡುವೆ. ನೀನು ಕಿತಾಪತಿ ಮಾತನಾಡುತ್ತಿರುವುದನ್ನು ನಾನು ಕೇಳಿಸಿಕೊಂಡಿರುವೆ. ಈ ಸ್ಪರ್ಧೆಯಲ್ಲಿ ನಿನ್ನೆತ್ತುಗಳು ಗೆಲ್ಲಬೇಕೆಂದಿರುವೆ. ಎಲ್ಲ ಅದೆಂದಿಗೂ ಸಾಧ್ಯವಿಲ್ಲ. ರುದ್ರೇಗೌಡ, ಯೌವನದಿಂದ ತುಂಬಿ ತುಳುಕುತ್ತಿರುವ ನಿನ್ನ ತಂಗಿಯ ಸೌಂದರ್ಯ ಸುಖ ಒಮ್ಮೆ ಮುಟ್ಟಿದರೆ ಸಾಕು.
ಇಡೀ ಸ್ವರ್ಗವೇ ತಲೆಗಿಳಿದು ಬಂದಂತಾಗುತ್ತದೆ. ಆದಷ್ಟು ಬೇಗ ಅವಳ ದೇಹ ಸುಖನ ಸವಿದಿದ್ರ ನನ್ನ ಹೆಸರು ಪ್ರೇಮ ತರಂಗದ ವಿಶ್ವನಾಯಕನೇ ಅಲ್ಲ. ಮುಟ್ಟಿ ಕೆಟ್ಟ ಇಂದ್ರ, ಮುಟ್ಟದ ಕೆಟ್ಟ ರಾವಣ, ಹೇಳಿ ಕೆಟ್ಟ ವಿಶ್ವಾಮಿತ್ರ, ಹೇಳದ ಕೆಟ್ಟ ಸತ್ಯ ಹರಿಶ್ಚಂದ್ರ, ಕೊಟ್ಟು ಕೆಟ್ಟ ಕರ್ಣ, ಕೊಡದೆ ಕೆಟ್ಟ ದುರ್ಯೋಧನ. ಏ ತಮ್ಮ, ಈ ಭೂಮಿ ಮೇಲೆ ನೀ ಏನೇ ಮಾಡು, ಕೆಟ್ಟೋನೆಂಬ ಪಟ್ಟ ಕಟ್ಟೆ ಕಟ್ಟತ್ತ ಈ ಸಮಾಜ. ನಮ್ಮ ದೇಶ ಕಾಯೋರ್ನ ಯೋಧ ಅಂತಾರೆ, ಅದೇ ನಮ್ಮ ದೇಶಕ್ಕೆ ಅನ್ನ ಹಾಕೋರ್ನ ರೈತ ಅಂತಾರೆ. ಅದೇ ನಮ್ಮ ಬದುಕಿಗೆ ಆಧ್ಯಾತ್ಮಿಕ ಬೆಳಕು ನೀಡ್ತಾ ಇರೋ ಪರಮ ಪೂಜ್ಯ ವೀರ ಬಸವದೇವರಿಗೆ ನಡೆದಾಡುವ ದೇವರು ಅಂತಾರೆ. दुनिया में झुकता नहीं तो खाने में चलेगा. ಗಿರಿಜಾ, ಬೇಗ ಬಾರೆ, ನಿನಗೊಂದು ಸಂತೋಷ ಸುದ್ದಿ ತಂದಿನಿ. ಗಿರಿಜಾ, ಏನ್ ಮಾಡ್ತಾ ಇದ್ದೆ? ಬೇಗ ಬಾರೆ. ಯಾಕೆ ಒಂದ್ಸಲ ಕೂಗ್ತಾ ಇದ್ರಲ್ಲ, ಏನಿದು ಕೈಯಲ್ಲಿ ಪದಕ, ಹಾರ, ಹೂವಿನ ಶಾಲನ್ನು ಹಿಡ್ಕೊಂಡು ಬಂದಿದ್ರಲ್ಲ, ಏನ್ರಿ ಇದು ವಿಶೇಷ? ಗಿರಿಜಾ, ಇದು ಸಾರಿ ಹನುಮಂತಿಯವರ ಹೋಬಳಿಯ ನಿಮಿತ್ತವಾಗಿ ತೆರವಂಡಿಯ ಸ್ಪರ್ಧೆಯನ್ನು ಇಟ್ಟಿದ್ದರು. ಅಲ್ಲಿ ನಾವು ಎತ್ತುಗಳು ಪ್ರಥಮ ಸ್ಥಾನವನ್ನು ಪಡೆದು ಬಂಗಾರದ ಪದಕ ಮತ್ತು ಶಾಲ ಸನ್ಮಾನ ಮಾಡಿ ಕಳಿಸಿದ್ರು. ಗಿರಿಜಾ, ಒಳ್ಳೆಯದು ಆಯ್ತು. ಆ ಮಾರುತೇಶ್ವರನ ಕೃಪೆ ನಮ್ಮ ಸಂಸಾರದ ಮೇಲೆ ಇದ್ದೇ ಇರುತ್ತದೆ ರೀ. ನಾನು ಪೂಜಿಸುವ ದೇವರು ಯಾವತ್ತೂ ನಮ್ಮ ಕೈ ಬಿಡುವುದಿಲ್ಲ ರೀ, ಕೈ ಬಿಡುವುದಿಲ್ಲ. ನೀ ಹೇಳುದು ಸತ್ಯ ಇದೆ ಗಿರಿಜಾ, ಸತ್ಯವಿದೆ. ಅದು ಹೇಳಿದೆಲ್ಲ, ಆ ದೇವರ ಕೃಪೆ ನಮ್ಮ ಮೇಲಿದ್ದರೆ ನಮ್ಮನ್ನು ಯಾರು ಏನು ಮಾಡಕ್ಕಾಗಲ್ಲ. ಗಿರಿಜಾ, ಯಾರು ಏನು ಮಾಡಕ್ಕಾಗಲ್ಲ. ಇರ್ಲಿ ನಡೀರಿ, ನೀವು ತುಂಬಾ ದಂಡಿದ್ದೀರಾ. ಒಳಗಡೆ ಹೋಗಿ ಕೈ ಕಾಲುಗಳನ್ನು ತೊಳ್ಕೊಂಡು ಊಟ ಮಾಡಿದ್ರಿ. ಗಿರಿಜಾ, ಊಟ ಮಾಡಿದ್ರೆ ಮುಗೀತೆ, ಒಂದು ಹಾಡನ್ನು ಹಾಡಬಾರದೆ. ಬೇಗ ಗಿರಿಜಾ, ತೆರಗಡಿಯ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡು ಬಂದಿದ್ದೇನೆ, ಮತ್ತೆ ಹಾಡಬೇಡ ಅಂದ್ರೆ ಹೆಂಗೆ ಗಿರಿಜಾ?
ಮಾಡಿ. ಎದ್ದೇಳು ಸೂರ್ಯ, ಈಗ ಬಂದೇನಪ್ಪ. ಆರಾಮಿದ್ದೀರಲ್ಲ, ನೀವು ಚೆನ್ನಾಗಿದ್ದೀರಾ? ಅನ್ನ ಹೊತ್ತಿಗೆ ಸೂರ್ಯ, ನೀನು ಬೆಂಗಳೂರಿಗೆ ಕೆಲಸಕ್ಕಂತ ಹೋಗಿದ್ಯಲ್ಲ, ಏನಾಯ್ತು ನಿನ್ನ ಕೆಲಸ? ಏನೆಂದು ಹೇಳಲಿ ಅಲ್ಲ, ಲಂಚ ಎಂಬುದು ಮಂಚ ಏರಿ ಶ್ರೀಮಂತರ ಕಾಲು ಕೆಳಗೆ ಕಸವಾಗಿದೆ. ಕೆಲಸ ಕೇಳಿ ಹೋದರೆ ಲಂಚ ಕೇಳುತ್ತಾರೆ. ಈ ಸಮಾಜದಲ್ಲಿ ನಮ್ಮಂತ ಬಡಪಾಯಿಗಳಿಗೆ ಕೆಲಸ ಸಿಗುವುದು ಅಸಾಧ್ಯವನ್ನ ಅಸಾಧ್ಯ. ಹೋಗಲಿ ಬಿಡು ಸೂರ್ಯ, ಹೋಗಲಿ ಬಿಡು. ನೀನು ನಿನ್ನ ಧೈರ್ಯ ಕಳೆದುಕೊಳ್ಳಬೇಡ. ನೋಡು ತಮ್ಮ, ಇದೊಂದು ಕೆಲಸ ಸಿಗದಿದ್ದರೆ ಏನಾಯ್ತು, ಮುಂದೆ ಒಂದಿಲ್ಲ ಒಂದು ದಿನ ನಿನಗೆ ಕೆಲಸ ಸಿಕ್ಕೇ ಸಿಗುತ್ತದೆ. ನೋಡಪ್ಪ ವೈದ್ಯರ, ನೀನ್ ಹೋದ ಕೆಲಸ ಏನಾಯ್ತು ಅಂತ ನನಗಾದ್ರೂ ಹೇಳ್ಬಾರ್ದ? ಆ ಮಾರುತೇಶ್ವರನ ಕೃಪಾ ನಮ್ಮ ಮೇಲಿದೆ, ಈ ಕೆಲಸ ಸಿಗುತ್ತದೆ. ಅಣ್ಣ, ಇದೇನ ನಿನ್ನ ಕೈಯಲ್ಲಿರುವುದು? ಶಾಲಾ ಪದಕ ಇದೇನ ವಿಶೇಷ? ನೋಡು ಸೂರ್ಯ, ನೀನು ಬಂದ ಸಂತೋಷದಲ್ಲಿ ನಾನು ವಿಷಯ ಹೇಳುವುದೇ ಮರೆತು ಬಿಟ್ಟಿದ್ದೆ. ನೋಡು ಲೇ ಸೂರ್ಯ, ಇದು ವರ್ಷ ಕೂಡ ನಮ್ಮ ಮಾರುತೇಶ್ವರ ಹೋಕಳಿಯ ನಿಮಿತ್ತವಾಗಿ ತೆರವಂಡಿಯ ಸ್ಪರ್ಧೆಯನ್ನು ಏರ್ಪಡಿಸಿದರಪ್ಪ. ಆ ಸ್ಪರ್ಧೆಯಲ್ಲಿ ನಮ್ಮ ಎತ್ತುಗಳ ಪ್ರಥಮ ಸ್ಥಾನವನ್ನು ಪಡೆದು ಈ ಬಂಗಾರದ ಪದಕವನ್ನು ಕೊಟ್ಟು ನನಗೆ ಚಾಲ ಸನ್ಮಾನ ಮಾಡಿ ಕಳಿಸಿದರಪ್ಪ. ಚಾಲ ಸನ್ಮಾನ ಮಾಡಿ ಕಳಿಸಿದರು. ಅಣ್ಣ, ಹೋದ ವರ್ಷವೂ ನಮ್ಮ ಎತ್ತುಗಳು ಪ್ರಥಮ ಸ್ಥಾನ ಪಡೆದಿದ್ದವು. ಅದೇ ರೀತಿ ಈ ವರ್ಷವೂ ನಮ್ಮ ಎತ್ತುಗಳು ಪ್ರಥಮ ಸ್ಥಾನವನ್ನು ಪಡೆದಿದ್ದಾವೆ. ಹೀಗೆ ಆ ಮಾರುತೇಶ್ವರನ ಕೃಪ ನಮ್ಮ ಮೇಲೆ ಇರಲಿ ಅನ್ನ, ಇರಲಿ. ಇರ್ಲಿ ಬಿಡು ಮಾಡ್ತೀನಿ. ಹುಡ್ಸಿ ದೇವರು ಹುಲ್ಲಂತೂ ಮೇಸೋದಿಲ್ಲ. ಆ ಮಾರುತೇಶ್ವರ ಯಾವತ್ತೂ ನಮ್ಮ ಕೈ ಬಿಡುವುದಿಲ್ಲಪ್ಪ, ಕೈ ಬಿಡುವುದಿಲ್ಲ. ಬಟ್ ಹಸ್ತಾ ಇದೆಯಲ್ಲೋ ಅರುಣೆಯಲ್ಲಿ ಕಾಣ್ತಾ ಇಲ್ಲವಲ್ಲ? ಅವರು ಅರುಣ ಕಾಲೇಜ್ ಕಡೆಗೆ ಹೋಗಿದ್ದಾನೆ. ಅವನು ಇಷ್ಟರಲ್ಲಿ ಬಂದ್ರು ಬರ್ಬಹುದಪ್ಪ. ಅಂತೀವಿ, ಅರುಣ್ ಬಂದ ಮೇಲೆ ಇಬ್ಬರು ಎಲ್ಲರೂ ಸೇರಿ ಊಟ ಮಾಡೋಣ. ಈಗ ತಾನೇ ಬಂದೆ ಅರುಣ, ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೇನೆ, ನೀನ್ ಹೇಗಿದ್ಯಾನ? ನಾನು ಚೆನ್ನಾಗಿದ್ದೇನಪ್ಪ. ಇದೇನ ನಿನ್ನ ಕೈಯಲ್ಲಿರುವುದು? ಅರುಣ, ನಮ್ಮ ಎತ್ತುಗಳು ತೆರವಡಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದೇವಂತೆ, ನಿಜವೇನಲ್ಲ? ಹೌದಪ್ಪ, ಹೌದು. ಇದು ಸಾರಿ ನಮ್ಮ ಎತ್ತುಗಳು ಪ್ರಥಮ ಸ್ಥಾನವನ್ನು ಪಡೆದು ಈ ಬಂಗಾರದ ಪದಕವನ್ನು ಕೊಟ್ಟು ನನಗೆ ಶಾಲ ಸನ್ಮಾನ ಮಾಡಿ ಕಳಿಸಿದರು. ಅರುಣ, ಸನ್ಮಾನ ಮಾಡಿ ಕಳಿಸಿದರು. ಈ ಸಂತೋಷ ಸಮಯದಲ್ಲಿ ನನಗೆ ಏನಾದರೂ ಸ್ವೀಟ್ ಕೊಡುವೆ? ನೋಡು ಅರುಣ, ನೋಡಪ್ಪ, ಅಡಿಗೆ ರೆಡಿಯಾಗಿದೆ. ಎಲ್ಲರೂ ಸೇರಿ ಹೊಟ್ಟೆ ತುಂಬಾ ಊಟ ಮಾಡಿಬಿಡಕ್ಕೆ. ಅದು ಅಲ್ಲದೆ ನಿನಗೆ ಬೇಕಾದ್ರೆ ನೀನ್ ತಂದು ಹೇಳಿ ಇದೆಯಪ್ಪ. ಊಟ ಆಮೇಲೆ ಮಾಡಿದ್ರೆ ಆಯ್ತು. ಮೊದಲು ನಿಮ್ಮ ಬಾಯಿಂದ ಬರಲು ಒಂದು ಸುಮಧುರ ಗೀತೆಯನ್ನು ಅವತ್ತಿಗೆ ತಮ್ಮ ಹೆಸರಾಗಿ
ಅಷ್ಟೊತ್ತಿಗೆ ಎಲ್ಲ ಹಾಳಾಗಿ ಹೋದ್ರು ನೋಡ್ರಿ ನಾವು ಮಾನ ಮರ್ಯಾದೆ 3 ಕಾಸಿಗೆ ಅರಾಜ್ ಆಯ್ತು. ಏನಂತ ಹೇಳು ಶಿವನ ಎಲ್ಲ ಊರಾಗ ನಮ್ಮ ಎತ್ಕೊಂಡು ಸುಳ್ತಾವತ್ತೆ ನಕ್ಕೊಂಡು ಹಚ್ಚ ಚುಚ್ಚ ಮಾತಾಡುವಂಗಾಗೈತಿ. ಏನಾಯ್ತಂತ ಬೇಗ ಹೇಳಲ್ಲ. ಏನಂತ ಹೇಳಿಪ್ಪ ಇವ್ನು ಹೇಳಿ ನೋಡ್ರ ಪಿಸಾಚಿ ಆಗಿರ್ತಾನ್ರಿ ಏನಿಲ್ರಿ ಅಪ್ಪ ನಮ್ಮ ಎತ್ಕೊಂಡು ಸೋತಾವತ್ ಹೇಳಿ ಊರ್ ಮಂದಿನ ನಕ್ಕೊಂದ ಮಾತಾಡಕತ್ತಾರೆ ಏಪ ಮಕ್ಕಳು ಮಾತಾಡಕತ್ತಾರೆ. ಮತ್ತೆ ನಮ್ಮ ಎತ್ತುಗಳು ಸೋತು ಇಂದು ನಿನ್ನ ಮಾತು ಕೇಳಿ ಇಂದು ನಾನು ಸೋಲಬೇಕಾಯ್ತಲೇ. ನಾ ಏನಂತ ಮಾಡೀರಿ ಅಪ್ಪ ನಾ ಕೊಟ್ಟದ್ದು ಎಲ್ಲ ಐಡಿಯಾಗಳು ಎಲ್ಲ ಸಕ್ಸಸ್ ಆಗ್ಯಾವ್ರಿ ಅಪ್ಪ ಬರೀ ನಮಗ ಸಿಟ್ಟಿಗೆ ಬರ್ತಿದ್ರಿ ಅಪ್ಪ ನೀವು ನೋಡ್ ಹೆಂಗೈತಿ ಜನ ಎಷ್ಟು ಸುಮಾರು ಐತಿ ಚಲೋ ಆತು ಐಡಿಯಾ ಚಲೋ ಬಾತ ನೀಟ್ ಎಡವಟ್ ಮಾಡ್ಕೊಂಡಲ್ಲ ಎಲ್ಲ ನಮ್ಮ ಮ್ಯಾಗ ಬಂದ್ಬಿಡುದು ನೋಡಿ ಹೆಂಗೈತಿ ಇವರ ದೋಸ್ತಿನ ಮಾಡ್ಕೊಂಡ ನಮ್ಗಾರ ಯಾಕೆ ಬಂದೈತಿ ಅಪ್ಪ ಇದು ಎಲ್ಲಿ ಒಬ್ಬಳೆ ಮಾತಾಡ್ತಾ ನಿಂತು ಬಿಟ್ಟೇನು? ಏನಿಲ್ರಿ ಅಪ್ಪ ಏನಿಲ್ರಿ ನಾವು ಕೊಟ್ಟ ಐಡಿಯಾ ಇನ್ನೂ ತನಕ ಸಕ್ಸಸ್ ಆಗ್ಯಾವ್ರಿ ನೀವು ಇಲ್ಲ ತನಕತ್ತೀರ ಅದಕ್ಕೆ ನಾವು ಕಂಪ್ಯೂಟರ್ನಾಗ ಸರ್ಚ್ ಮಾಡಾಕತ್ತೇನ್ರಿ ಹೋಗಲಿ ಬಿಡು ಕಿತಾಪತಿ. ಏನೋ ಸಿಟ್ಟಿನ ವೇಳೆಯಲ್ಲಿ ಅಂದಿರಬಹುದು, ಆದರೆ ಅದನ್ನೇ ಮನಸ್ಸಿಗೆ ಹಚ್ಚಿಕೊಳ್ಳಬೇಡ. ಇನ್ನು ಮುಂದೆ ನೋಡು ಈ ಗೌಡನ ಕೈ ಹಿಡಿಯಕ. ಲೇ ಬಸವಂತ, ಇಂದು ನಿನ್ನ ಎತ್ತುಗಳು ಗೆದ್ದಿರಬಹುದು, ಆದ್ರೆ ಇನ್ನು ಮುಂದೆ ನಾನು ಕೊಡುವ ಕಷ್ಟ ನೀನು ಸಹಿಸಿಕೊಳ್ಳದಾಗೆ ಮಾಡದಿದ್ರ ನನ್ನ ಹೆಸರು ರುದ್ರೇಗೌಡನೇ ಅಲ್ಲ. ನೋಡ್ರಿ ಅಪ್ಪ ಧನ್ಯರೇ ಪಾಟಿನ ಬರಾಕತ್ತೈತ್ರಿ ಬಾ ವಿಶ್ವ ಬಾ, ನಿನ್ನ ದಾರಿಯನ್ನೇ ಕಾಯುತ್ತಿದ್ದೆ. ನಿನ್ನೊಂದಿಗೆ ನಾನು ಮಾತನಾಡುವುದಿದೆ. ನೋಡಿ ಗೌಡ್ರೆ, ನಾನಿರುವುದು ನಿಮಗೋಸ್ಕರ. ಬೆಂಗಳೂರು ಬಿಟ್ಟು ಸುತ್ತಗುಂಡಿಗೆ ಬಂದಿದ್ದು ನಿಮ್ಮ ಕೆಲಸ ಕಾರ್ಯ ಮಾಡಲು. ಅದ್ಯಾವುದೋ ಒಂದು ವಿಷಯ ಅಂದಿರಲ್ಲ, ಒಂದಲ್ಲ ಗೌಡ್ರೆ, ಹತ್ತೇಳಿ ಆ ರಕ್ಷಣದಲ್ಲಿ ಮಾಡಿ ಮುಗಿಸ್ತೇನೆ. ಅದೇನಂತ ಕೆಲಸ ಅಲ್ಲ ವಿಶ್ವ. ಆ ಬಡಕುಂಡಿ ಬಸವಂತ ಈ ಊರಿನಲ್ಲಿ ಮೆರೆಯುತ್ತಿದ್ದಾನೆ. ಅವನು ಈ ಊರಿನಲ್ಲಿ ಮೆರೆಯಬೇಕಾದರೆ ಒಂದು ಕಾರಣವಿದೆ. ಆ ಕಾರಣವೇನೆಂದ್ರ ಕಾರಣ ಅದ್ಯಾವ ಕಾರಣ ಹೇಳಿ ಗೌಡ್ರೆ? ಆರಕ್ಷಣದಲ್ಲಿ ಮುಗಿಸಿ ಬಿಡುವೆ. ಒಟ್ಟ ಬಸವಂತನಿಗೆ ಒಂದು ನೆಲೆ ಎಂದಿರಲ್ಲ, ಅದ್ಯಾವುದು ನನಗೆ ತಿಳಿಯಲಿಲ್ಲ. ಅದನ್ನ ಸ್ವಲ್ಪ ಬಿಡಿಸಿ ಹೇಳುವಿರ? ವಿಶ್ವ, ಅವನು ಊರಿನಲ್ಲಿ ಮೆರೆಯುತ್ತಿದ್ದಾನೆ ಎಂದರೆ ಅದಕ್ಕೊಂದು ಕಾರಣವಿದೆ. ಆ ಕಾರಣವೇನೆಂದ್ರೆ ಹೇಳಿ ಗೌಡ್ರೆ, ಹೇಳಿ. ಪದೇ ಪದೇ ಕೇಳುವುದರಲ್ಲಿ ಅರ್ಥವಿಲ್ಲ. ಅದಾವ ಕಾರಣ ಅದಕ್ಕೆ ನಿಜವಾಗಲು ಒಂದು ಗತಿ ಕಾಣಿಸುತ್ತಾನೆ. ಮತ್ತೆ ಈ ವಿಶ್ವನಾಥನ ಕೈಯಲ್ಲಿ ಆಗಲಾರದು ಯಾವುದೂ ಇಲ್ಲ. ಗತಿ ಕಾಣಿಸಲೇಬೇಕು ವಿಶ್ವ, ಗತಿ ಕಾಣಿಸಲೇಬೇಕು. ಇಂದು ಅವನ ಹೊಲದಲ್ಲಿರುವ ಚಪ್ಪರದಲ್ಲಿ ಕಟ್ಟಿರುವ ಎತ್ತುಗಳಿಗೆ ಕೊಳ್ಳಿ ಇಟ್ಟು
ಅವನು ಅವನು ಯಾಕಪ್ಪ ಈ ಗೌಡ ಎದುರು ಹಾಕೊಂಡೆ ಅಂತ ಪ್ರತಿದಿನ ಪ್ರತಿಕ್ಷಣ ನರಳಿ ನರಳಿ ಸಾಯುವಂತೆ ಮಾಡುತ್ತಿದ್ರ ನನ್ನ ಹೆಸರು ರುದ್ರೇಗೌಡನೇ ಅಲ್ಲ. ಯಾಕ್ರಿ ಅಪ್ಪ ಇದೇನ್ ದೊಡ್ಡ ವಿಷಯ, ಯಾಕೆ ತಲೆ ಕೆಡಿಸ್ಕೋತೀರಿ ಅಪ್ಪ ನೀವು? ಒಂದು ಸಲ ನಮ್ಮ ಟೀಮಿಗೆ ಒಂದು ಪಾರ್ಟಿ ಕೊಟ್ಟು ಬಿಡ್ರಿ, ಮ್ಯಾಗ ಒಂದು 50,000 ನಮ್ಮ ಕ್ರಿಕೆಟ್ ಟೀಮಿಗೆ ಕೊಟ್ಟು ಬಿಟ್ರಲ್ವ, 10 ಹೊಂಡದ್ರಾಗ ಅವ್ರ ಚಿಂದಿ ಚಿತ್ರಾನ್ನ ಮಾಡಿ ಡಬ್ ಹಾಕಿ ಉರಿ ಹಚ್ಚಿ ಬಿಡ್ತಾರ ನೋಡ್ರಿ. ನೋಡು ಕಿತಾಪತಿ, ಆ ಕೆಲಸ ನಾನು ಬಂದ ದಿನವೇ ಹೇಳಿದ್ದರೆ ಇಷ್ಟೊತ್ತಿಗೆ ಆ ಬಡಕುಣ್ಣಿಗಳನ್ನು ನಾಶ ಮಾಡಿಬಿಡುತ್ತಿದ್ದೆ. ಇರಲಿ, ಈಗಲೇ ಆ ಕೆಲಸ ಮಾಡಿದರಾಯಿತು. ಹೌದು ಕಿತಾಪತಿ, ಆ ಕೆಲಸ ಇವತ್ತೇ ಆಗಬೇಕು. ಅದಕ್ಕೆ ಎಷ್ಟು ಹಣ ಖರ್ಚಾದ್ರೂ ನಾನು ಕೊಡ್ತೀನಿ. ಹೋಗಿ ಹಿಂದೆ ಆ ಕೆಲಸ ಮಾಡಿ ಮುಗಿಸಿ ಬಾ. ಅಲ್ರಿ ಅಪ್ಪ, ಹಿಂಗೋಗಿ ಹಂಗೆ ಬರ್ತೇನ್ರಿ, ಆದ್ರ ಅದು 50,000 ರೂಪಾಯಿ ಕೊಟ್ಟು ಬಿಡ್ರಿ, ಮಾಡ್ತೀನಿ. ಆದರೆ ಎಂಬ ಮಾತೇಕೆ ಕಿತಾಪತಿ? ಅದೊಂದು 50,000 ಕೊಟ್ರಲ್ಲ, ಆ ಕೆಲಸ ಮಾಡ್ಕೊಂಡು ಬರ್ತೇನ್ರಿ. ಏ ಪಾದಣ್ಯರ, ಆಯ್ತು, ನೀನು ಮುಂದೆ ನಡೆ, ನಿನ್ನ ಕೈಗೆ ಬಂದ ಹಣ ಸೇರುತ್ತದೆ. ಆದ್ರಿ ಅಪ್ಪ, ನೀವು ಹೆಂಗ್ ಹೇಳ್ತೀರಿ ಹಂಗೆ ಮಾಡ್ತೇನೆ. ಹಾ ವಿಶ್ವ, ಆ ಫ್ಯಾಕ್ಟ್ರಿ ಕಟ್ಟುವ ಕೆಲಸ ಏನಾಯ್ತು? ಏನಂತ ಮಾತನಾಡಿ ಬಂದೆ? ಹಾಗೌಡ್ರಿ, ಆ ವಿಷಯದ ಬಗ್ಗೆ ಮಾತನಾಡಿ ಬಂದೆ. ಏನಂತ ಮಾತನಾಡಿ ಬಂದೆ ವಿಶ್ವ? ಓಕೆನಾ ಇಲ್ಲ ನೋಡ? ನೋಡಿ ಗೌಡ್ರಿ, ನಾ ಕೆಲಸಕ್ಕೂ ಹೋಗುವ ಮುನ್ನ ಅಲ್ಲಿ ಮತ್ತೊಬ್ಬ ಪಾರ್ಟ್ನರ್ ಬಂದಿದ್ದ. ಆ ಕೆಲಸವನ್ನು ನಾನು 50 ಕೋಟಿ ಕೊಡುತ್ತೇನೆಂದು ಕೇಳಿದೆ. ಆದರೆ ಆ ಪಾರ್ಟ್ನರ್ 100 ಕೋಟಿ ಕೊಡುತ್ತೇನೆಂದು ಹೇಳಿ ಆ ಕೆಲಸ ತಂಡ ಪಾಲು ಮಾಡಿಕೊಂಡ. ಅದಕ್ಕೆ ನಮ್ಮ ಕೆಲಸ ಸಕ್ಸಸ್ ಆಗಲಿಲ್ಲ. ಹೋದ್ರೆ ಹೋಗ್ಲಿ ಬಿಡು ವಿಶ್ವ, ಅದು ಒಂದು ಕೆಲಸ ಹೋದ್ರೆ ಏನಾಯ್ತು, ಇನ್ನೊಂದು ಕೆಲಸಕ್ಕೆ ಕೈ ಹಾಕಿದ್ರಾಯಿತು. ಹಾಗೆ ಆಗಲಿ ಗೆಳೆಯ. ಈ ವರ್ಷ ನಮ್ಮ ಕಾಲೇಜಿನಲ್ಲಿ 50,000 ಹಣ ಕಟ್ಟಿ ನನ್ನ ಹೆಸರನ್ನ ರಿಜಿಸ್ಟರ್ ಮಾಡಿದೆ. ಅದಕ್ಕೆ ನನಗೆ 50,000 ಹಣ ಕೊಡಲ್ಲ. ಏನಮ್ಮ, ಕೇವಲ 50,000 ಹಣಕ್ಕಾಗಿ ನೀನು ನನ್ನನ್ನು ಕೇಳಲು ಬಂದಿದ್ದೀಯಾ? ಇಡೀ ಆಸ್ತಿಯ ನಿನ್ನ ಹೆಸರಲ್ಲಿದೆ, ಕೇವಲ 50,000ಕ್ಕಾಗಿ ನನ್ನ ಕೇಳ್ತಾ ಇದ್ದೀಯಾ? ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡು ತಬ್ಬಲಿ ಆದ ನನಗೆ ನೀನೇ ಸರ್ವಸ್ವವಾಗಿದ್ದೀಯಾ? ಹೀಗಿರುವಾಗ ಕೇವಲ 50,000 ಹಣಕ್ಕಾಗಿ ಈ ನಿನ್ನ ಅಣ್ಣನನ್ನು ಬೇರೆ ಬರ್ತಾರ ನೋಡಬೇಡ ತಂಗಿ. ಹಾಗೇನಿಲ್ಲ ಅಡ್ಡ, ಈ ನಮ್ಮ ಮನೆಯಲ್ಲಿ ಹಿರಿಯ ಮನುಷ್ಯ ಅಂದ್ರೆ ನೀನು. ನಿನಗೆ ಹೇಳಿದೆ ನಾನು ತೆಗೆದುಕೊಳ್ಳೋದಿಲ್ಲ. ಯಾಕಂದ್ರೆ ಇಲ್ಲಿಯವರೆಗೂ ನಾನು ಏನನ್ನ ಕೇಳದೆ ಇದ್ರು ನನಗೆಲ್ಲ ತಂದುಕೊಟ್ಟಿದ್ದೀಯ. ಅಂದಮೇಲೆ ಇನ್ನಾದ್ರೂ ನಿನಗೆ ಹೇಳಿ ನಿನ್ನ ಕೈಯಿಂದ ತೆಗೆದುಕೊಂಡು ಹೋಗಿ ಅಂತ ಕೇಳ್ದೆ ಅಷ್ಟೇ. ಹಾಗೆ ಆಗಲಮ್ಮ. ಕಿತಾಪತಿ, ಲೇ ಕಿತಾಪತಿ, ಕರದೇನು ದನಿ ಕರಂಗಾತ್ರಿ ಯೋ ಯಪ್ಪ ನನಗೆ. ನಿನಗೆ ಹೆಂಗ ನಾ ಲಬ ಲಬ ಹೊಯ್ಕೊಂಡ್ ನಂಗೆ ಕೇಳ್ತೇನೆ? ಇಲ್ರಿಪ್ಪ, ನನಗೆ ಹಂಗ ಅನಿಸ್ತೆ, ಅದಕ್ಕೆ ನಾ ಓಡಿ ಬನ್ನಿ ಹೇಳ್ರಿ. ಹರಟೆ ಬೇಡ ಕಿತಾಪತಿ, ಸುಮ್ಮನೆ ನಮ್ಮ ಅಣ್ಣನ ಮಾತಿಗೆ ಎದುರು ಉತ್ತರ ಕೊಡಬೇಡ. ಹೇಳಿದಷ್ಟು ಮಾಡು. ಆಯ್ತ್ರಿ ಅವರ, ನೀವ್ ಯಾಕೆ ಸಿಟ್ಟಿಗೆ ಬರ್ತೀರಿ? ನಿಮ್ ಜೋಡಿನ ಮಾತು ಕೇಳಾಕತ್ತನ, ಎಲ್ಲ ಮಾಡಾಕತ್ತನ. ಅಪ್ಪಾರ ಒಟ್ಟೆ ಗೌಡ್ತಾರ್ಗೆ ಹೇಳ್ರಲ್ಲ, ಹಿಂಗ್ಯಾಕೆ ಮಾಡಾಕತ್ತಾರ ಕವ ಕವ? ಏ ಕಿತಾಪತಿ, ಸುಮ್ಮನೆ ತಲೆ ಹರಟೆ ಮಾಡಬೇಡ. ಮಾತಿಗೆ ಮಾತು ಬೆಳೆಸಿ ಮಾತಿನ ಮಳೆ ಸುರಿಸಬೇಡ. ಸುಮ್ಮನೆ ನನ್ನ ತಂಗಿ ಹೇಗೆ ಹೇಳ್ತಾಳೋ ಹಾಗೆ ಕೇಳು. ಆದ್ರಿ ಅಪ್ಪ, ನೀವ್ ಹೆಂಗ ಹೇಳ್ತೀರಿ ಹಂಗ ಮಾಡ್ತೇನ್ರಿ ಅಪ್ಪ. ಒಳಗಡೆ ಹೋಗಿ, ಲೇ ಕಿತಾಪತಿ, ಒಳಗಡೆ ಹೋಗಿ 50,000 ಹಣ ತೆಗೆದುಕೊಂಡು ಬಾ. ಆತಡ್ರಿ ಅಪ್ಪ, ಅವ ಅಲ್ಲನ್ರಿ ಅವ್ ನಿನ್ನೆ ಬಂದದ್ದು ಅನ ಕೆಂಪು ಚಿಲ್ದಾನು. ಲೇ ಕಿತಾಪತಿ, ಬರೇ ತಲೆ ಹರಟೆ. ನಿನ್ನೆ ಬಂದಿರೋ ಹಣದಲ್ಲಿ ಒಂದು ಮೂಟೆಯನ್ನಾದ್ರೂ ಎತ್ಕೊಂಡು ಬಾ, 50,000 ಎತ್ಕೊಂಡು ಬಾ. ಮರಳಿ ಗೌಡಗೆ ಪ್ರಶ್ನೆ ಮಾಡಬೇಡ. ಅಪ್ಪ ಅದನ್ನೇರ ಹಿಂಗೋಗಿ ಹಂಗ ಬರ್ತೇನ್ರಿ ಅಪ್ಪ. ನೋಡು ವಾಣೇಶ್ರೀ,
ನೋಡು ಅನಸರಿ, ನೀನು ಹಣ ತೆಗೆದುಕೊಂಡು ಕಾಲೇಜಿಗೆ ಹೋಗು. ಆಯ್ತು ಅಣ್ಣ, ನಾನು ಹಣ ತೆಗೆದುಕೊಂಡು ಕಾಲೇಜಿಗೆ ಹೋಗಿ ಬರ್ತೀನಿ. ಸರಿಯಪ್ಪ, ನೋಡಿ ಎಷ್ಟು ಬಾಬುಂದ ತೋರಿ ಗೌಡ್ರ. ನೋಡಮ್ಮ ತಂಗಿ, ಈ ಹಣ ತೆಗೆದುಕೊಂಡು ನೀನು ಒಬ್ಬಳೇ ಹೋಗೋದು ಕ್ಷೇಮವಲ್ಲ. ವಿಶ್ವ, ಇವಳನ್ನು ಕಾಲೇಜ್ವರೆಗೆ ಹೋಗಿ ಡ್ರಾಪ್ ಮಾಡಿ ಬಾ. ಆಯ್ತು ಗೌಡ್ರಿ. ನನಗೆ ಸ್ವಲ್ಪ ಹೊಲದಲ್ಲಿ ಕೆಲಸವಿದೆ, ನಾನು ಹೋಗುತ್ತೇನೆ. ಲೇ ಕಿತಾಪತಿ, ಬಾ ಹೋಗೋಣ. ನೀನೇನು ನಿಂತೇ ಇಲ್ಲ, ನಡೆ ಹೋಗೋಣ. Download ShareChat. ಹೋಗಿ ವಾಣಿಯವರೇ, ನಿಮ್ಮ ಬ್ಯಾಗ್ ಅನ್ನು ತೆಗೆದುಕೊಂಡು ಬರೋಗಿ, ನಿಮ್ಮನ್ನು ಕಾಲೇಜ್ಗೆ ಬಿಟ್ಟು ಬರುವೆ. ಸರಿ. ವಾಣಿ, ನಾನು ನಿನ್ನನ್ನು ಬರೀ ಕಾಲೇಜಿನವರೆಗೆ ಮಾತ್ರ ಬಿಟ್ಟು ಬರುವೆ. ಒಂದೊಂದು ದಿನ ನನ್ನ ಮಂಚದವರೆಗೆ ಕರೆದುಕೊಂಡು ಹೋಗುವೆ. ಉದಯ
ವಿಶ್ವ ಏನ್ ವಿಚಾರ ಮಾಡ್ತಾ ಇದೀಯಾ? ನಾನು ಕಂಡಿದ್ದು ಕನಸ. ಹಾ ರಾಣಿಯವರೇ, ಅದು ಯಾವುದೋ ಬೇರೆ ಕೆಲಸದ ಬಗ್ಗೆ ವಿಚಾರ ಮಾಡ್ತಾ ಇದ್ದೆ. ಹಾ ನಡ್ರಿ, ನಿಮ್ಮ ಕಾಲೇಜಿಗೆ ಲೇಟ್ ಆಗತ್ತೆ, ಬಿಟ್ಟು ಬರ್ಬೇಕು. ಆಯ್ತು, ಹೋಗೋಣ ನಡಿ ವಿಶ್ವ.